ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಗುರುಸ್ವಾಮಿಯವರ ಹುಟ್ಟುಹಬ್ಬ ಆಚರಣೆಯನ್ನ ನಿರ್ಗತಿಕರ ಕೇಂದ್ರದಲ್ಲಿ ಮಾಡಲಾಯಿತು. ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಜಿಲ್ಲಾಧ್ಯಕ್ಷರಾದ ಗುರುಸ್ವಾಮಿಯವರ ಹುಟ್ಟುಹಬ್ಬವನ್ನ ಸರಳವಾಗಿ ಹಾಗೂ ಸಂಭ್ರಮದಿಂದ ನಿರ್ಗತಿಕರ ಕೇಂದ್ರದಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು ಇನ್ನಿತರರು ಸೇರಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು. ತಿನ್ನಿಸ್ರಿ ಕಂಟಿನ್ಯೂ ತಿನ್ನಿಸ್ಕೊತ ಹೋಗ್ರಿ ಹಿಂಗೆ. ಹೋಗ್ರಿ ಕಲ್ಯಾಣ ಸರ್, ನೀವು ಒಳಗೆ ಹೋಗ್ರಿ. ಹಾರ ಹಾರ ಕೊಡ್ರಿ ಇಲ್ಲ ಸುಮ್ಮ ಇಡ್ರಿ ಒಳಗೆ. ಸುಮ್ಮನೆ ಯಾಕೆ ಓವರ್ ಬಿಲ್ಡಪ್ ಕೊಡ್ತೀರಿ? ಅಷ್ಟೇ ಅಷ್ಟೇ ಅಷ್ಟೇ. ರೈಟ್, ಆ ಹಿಂದೆ ಸೈಡ್ ಕೊಡ್ಕೋತವ್ರಿ ಹಿಂಗೆ. ಅಂತ ನಮ್ಮ ಗೆಳೆಯರಾದಂಥ ಗುರುಸ್ವಾಮಿ ಹಿರೇಮಠ ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವು ಎಲ್ಲ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಸದಸ್ಯರು ಹಾಗೂ ಗುರುಸ್ವಾಮಿ ಹಿರೇಮಠ ಅವರ ಗೆಳೆಯರ ಬಳಗದ ವತಿಯಿಂದ ಇವತ್ತು ನಾವೇನಪ್ಪ ಅಂತಂದರೆ ಇವತ್ತು ಬಿದ್ದಾಪುರ ಕಾಲನಿಯಲ್ಲಿ ಇರ್ತಕ್ಕಂಥ ನಿರಾಶ್ರಿತರ ಕೇಂದ್ರದಲ್ಲಿ ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನು ಅವರ ನಿರಾಶ್ರಿತರ ಜೊತೆಯಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಇವತ್ತು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಎಲ್ಲೇ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡ್ರೂ ಸಹಿತ ಅದು ವ್ಯರ್ಥಕ್ಕೆ ಆಗಿರ್ತವೆ ಹೊರತು ನಾವು ಎಂಥಲೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕಪ್ಪ ಅಂತಂದರೆ ಇವತ್ತು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಯಾರು ಅನಾಥರು ಇರ್ತಾರೆ, ಯಾರು ನಿರಾಶ್ರಿತರು ಇರ್ತಾರೆ ಅಂಥವ್ರ ಜೊತೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಾಗ ಅವ್ರಿಗೂ ಒಂದು ಹೆಮ್ಮೆ ಇರುತ್ತೆ. ಇವರು ನಮ್ಮ ಜೊತೆ ಇದ್ದಾರೆ, ನಾವು ನಿರಾಶ್ರಿತರಲ್ಲ, ನಾವು ಅನಾಥರಲ್ಲ ಅಂತಕ್ಕಂಥ ಭಾವನೆ ಬರ್ತದೆ. ಆದ ಕಾರಣ ಆ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಹುಟ್ಟುಹಬ್ಬನ ಹಮ್ಮಿಕೊಂಡಿದ್ದೀವಿ. ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಿ
ಇವತ್ತಿನ ಇಲ್ಲಿನ ಸಿಬ್ಬಂದಿಗಳು ಸಹಿತ ನಮಗೆ ಇವತ್ತು ಸಹಕಾರ ನೀಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ 36ನೇ ಹುಟ್ಟುಹಬ್ಬವನ್ನು ಗುರುಸ್ವಾಮಿ ಹಿರೇಮಠ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಆಗಿರುವ ಶ್ರೀ ಗುರುಸ್ವಾಮಿ ಹಿರೇಮಠ ಅವರ 36ನೇ ಹುಟ್ಟುಹಬ್ಬನ ಈ ನಮ್ಮ ಗುಲ್ಬರ್ಗಾದ ನಿರಾಶ್ರಿತರ ಕೇಂದ್ರದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ನಿರಾಶ್ರಿತರ ಕೇಂದ್ರದಲ್ಲಿ ಸ್ಪೆಷಲಿ ಯಾಕೆ ಅಂತಂದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ನಿರಾಶ್ರಿತರಿಗೆ ಅವ್ರಿಗೆ ಯಾರೂ ನಮ್ಮ ಹತ್ರ ಇಲ್ವೇನೋ ಅಂತ ಒಂದು ಮನೋಭಾವನೆ ಅವ್ರಿಗೆ ಬೆಳೀತಾ ಇರ್ತದೆ. ಅಂಥ ಕಾರಣದಿಂದ ನಾವು ಇಂಥಲ್ಲಿ ಬಂದು ಅವ್ರಿಗೊಂದೇನೋ ನಮ್ಮ ಕಡೆಯಿಂದ ಆದಂಥ ಏನೋ ಒಂದು ಸಂತೋಷನ ಅವ್ರ ಜೊತೆ ನಾವು ಹಂಚ್ಕೊಳ್ತೀವಲ್ಲ, ಅದೇ ಒಂದು ದೊಡ್ಡ ಸಂತೋಷ. ಹಾಗಾಗಿ ನಮ್ಮ ಗುರುಸ್ವಾಮಿಯವರ 36ನೇ ಹುಟ್ಟುಹಬ್ಬನ ನಾವು ನಮ್ಮ ಗುಲ್ಬರ್ಗಾದ ನಿರಾಶ್ರಿತರ ಕೇಂದ್ರದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಬಿದ್ದಾಪುರ ಕಾಲೋನಿಯ ಎಲ್ಲ ಫ್ರೆಂಡ್ ಸರ್ಕಲ್ಲು, ಗೆಳೆಯರ ಬಳಗ, ಹಾಗೆಯೇ ನಮ್ಮ ಸಮೃದ್ಧ ಕರ್ನಾಟಕ ಜನಪರ ಸಮಿತಿಯ ಎಲ್ಲ ಕಾರ್ಯಾಧ್ಯಕ್ಷರು, ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇವತ್ತು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ನಾನು ಈ ಮೂಲಕ ನಮ್ಮ ಗುರುಸ್ವಾಮಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದ.